ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಿಮಗೆಲ್ಲ ಸಿಂಪಲ್ ಆಗಿ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಬೇಬಿಕಾರ್ನ್ ರೆಸಿಪಿ. ಇದು ಬೇಬಿಕಾರ್ನ್ ಫ್ರೈ ಅಂತನಾದರೂ ಹೇಳ್ಬೋದು. ಇದು ನಾನು ಮಾಡ್ತಾ ಇರೋದು ಕಬಾಬ್ ಪೌಡರ್ನ ಯೂಸ್ ಮಾಡಿ. ಇದನ್ನು ಮೈದಾ ಮತ್ತು ಕಾರ್ನ್ಫ್ಲವರಲ್ಲೂ ಮಾಡಬಹುದು. ನಾನು ಮೈದಾ ಹಿಟ್ಟಿರಲಿಲ್ಲ, ಸೊ ಹಾಗಾಗಿ ಕಬಾಬ್ ಪೌಡರ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ವಿಡಿಯೋನಲ್ಲಿ, ಬನ್ನಿ. ಫಸ್ಟಿಗೆ ನಾನು ಬೇಬಿಕಾರ್ನ್ನ ವಾಶ್ ಮಾಡಿಕೊಂಡು ಒಂದನ್ನು 2 ಪೀಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನ ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ನಾನು ಕಟ್ ಮಾಡಿದಂಥ ಬೇಬಿಕಾರ್ನ್ ಎಲ್ಲ ಹಾಕಿದ್ದೀನಿ. ಇದು ಬಂದು ಒಂದು 5 to 8 ಮಿನಿಟ್ಸ್ ಆದರೂ ಬಾಯ್ಲ್ ಆಗಬೇಕು. ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿ ಅನ್ಸೋದಿಲ್ಲ ಬೇಬಿಕಾರ್ನ್. ಮತ್ತು ನಾನು ನೀರಿಗೆ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಿಲ್ಲ. ಬೇಯಿಸುವಾಗ ಅದು ಸ್ವಲ್ಪ ಬೆಂದಿದೆ, ಸ್ಮೂತ್ ಅನ್ನಿಸ್ದಾಗ ತೆಗೆದುಬಿಡಿ. ಯಾಕಂದರೆ ಮತ್ತೆ ನಾವು ಆಯಿಲಲ್ಲಿ ಫ್ರೈ ಮಾಡಿದಾಗ ಅದು ಮತ್ತೆ ರೋಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ತುಂಬ ಡೀಪಾಗಿ ಬೇಯಿಸಬೇಡಿ, ಬಾಯ್ಲ್ ಮಾಡಬೇಡಿ ಅದನ್ನು. ನೆಕ್ಸ್ಟ್ ಅದನ್ನು ನಾನು ಒಂದು ಈ ಥರ ಬಟ್ಲಿಗೆ ಹಾಕ್ಕೊಂಡು ಅದನ್ನು ನೀರೆಲ್ಲ ಹೋಗಬೇಕು, ಅದ್ರ ಮಾಯ್ಶ್ಚರ್ ಎಲ್ಲ, ಆ ಥರ ಸ್ವಲ್ಪ ಹೊತ್ತು ಬಿಡ್ತೀನಿ. ಆಮೇಲೆ ಅಷ್ಟರೊಳಗೆ ಅದು ಎಲ್ಲ ನೀರೆಲ್ಲ ಹೋಗೋ ಅಷ್ಟರೊಳಗೆ ನಾವಿಲ್ಲಿ ಎಲ್ಲ ಮಿಕ್ಸ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ರಿಂದ 1.5 ಅಷ್ಟು ಕಾರ್ನ್ಫ್ಲವರ್ ಪೌಡರ್ ಹಾಕಿದ್ದೀನಿ. ನೀವು ಎಷ್ಟು ಬೇಬಿಕಾರ್ನ್ ತೊಗೋತೀರೋ ಅದ್ರ ಮೇಲೆ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಮೈದಾ ಹಾಕಿದೆ. ನಾನು ಮೈದಾ ಹಿಟ್ಟು ಜಾಸ್ತಿ ಇರಲಿಲ್ಲ, ಸೊ ಹಾಗಾಗಿ ಸ್ವಲ್ಪ ಹಾಕಿದೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಚಿಲ್ಲಿ ಪೌಡರ್. ಆದಷ್ಟು ಖಾರ ಜಾಸ್ತಿನೇ ಇರಲಿ, ನೀವು ಖಾರ ತಿನ್ನೋರಾದರೆ ಮಾತ್ರ. ನಾನು ಖಾರ ಜಾಸ್ತಿನೇ ಹಾಕಿದ್ದೆ. ಆಮೇಲೆ ಸ್ವಲ್ಪ ಪೆಪ್ಪರ್ ಮತ್ತು ಜೀರಿಗೆ ಪುಡಿ ರೆಡಿ ಇತ್ತು, ಸೊ ಅದನ್ನು ಆ್ಯಡ್ ಮಾಡಿಕೊಂಡೆ. ಮತ್ತು ಅರಿಶಿನ ಸ್ವಲ್ಪ ಎಷ್ಟು ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೋಬೇಕು. ನೆಕ್ಸ್ಟು ಕಬಾಬ್ ಪೌಡರ್ ಹಾಕ್ಕೊಂಡೆ ನಾನು. ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ, ತುಂಬಾ ಹಾಕೋಬೇಡಿ. ಸೊ ಜಸ್ಟ್ ಫ್ಲೇವರ್ಗೆ ಅಂತ ಹಾಕಿದೆ. ಅವತ್ತು ನಾನು ಮಾಡಿದ್ದು ಮಂಡೇ, ಸೊ ಮಂಡೇ ಆಗಿರೋದ್ರಿಂದ ನಾನು ಎಗ್ ಹಾಕಿಲ್ಲ ಇದಕ್ಕೆ. ನೀವು ಬೇಕಾದ್ರೆ ಎಗ್ ಕೂಡ ಆ್ಯಡ್ ಮಾಡ್ಕೊಬೋದು ವೆಜಿಟೇರಿಯನ್ಸ್ ಆದರೆ. ನಾನು ಎಗ್ ಹಾಕ್ತೀರ ಮಾಡಿದ್ದೆ. ಮತ್ತು ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊಳ್ಳಿ. ಅದು ಕನ್ಸಿಸ್ಟೆನ್ಸಿ ನೋಡಿ, ಸ್ವಲ್ಪ ತಿಕ್ಕಾಗೇ ಇರಲಿ. ತುಂಬ ತೆಳುವಾದರೆ ಅದು ಇದಕ್ಕೆ ಕಾರ್ನ್ಗೆ ಅಂಟ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಈ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೊಂಡು ನೆಕ್ಸ್ಟ್ ಅದಕ್ಕೆ ನಾನು ಬೇಬಿಕಾರ್ನ್ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನೇನು ನೆನೆಯಕ್ಕೆ ಬಿಡೋದು, ಆ ಥರ ಸ್ವಲ್ಪ ಹೊತ್ತು ಇಡಬೇಕು, ಆ ಥರ ಏನಿಲ್ಲ. ನೀವು ಆವಾಗಲೇ ಮಾಡ್ಕೊಬೋದು ಈ ರೆಸಿಪಿನ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕಬಾಬ್ ಫ್ಲೇವರೇ ಬರುತ್ತೆ. ಯಾರ್ಯಾರು ನಾನ್ ವೆಜಿಟೇರಿಯನ್ಸ್ ಇದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೇಮ್ ಕಬಾಬ್ ತಿಂತಾಯಿದ್ದೀವಿ ಅನ್ನೋ ಥರನೇ ಅನಿಸುತ್ತೆ. ಡೆಫಿನೆಟಾಗಿ ಮನೇಲಿ ಟ್ರೈ ಮಾಡಿ. ನಾನು ಬೇಬಿಕಾರ್ನ್ ತಂದು ಆಲ್ಮೋಸ್ಟ್ 1 ವೀಕ್ ಆಗಿತ್ತು, ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತು ಮಾಡಿದೆ ಈ ರೆಸಿಪಿನ. ನೆಕ್ಸ್ಟು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ತುಂಬ ಎಣ್ಣೆ ಎಲ್ಲ ಏನು ಅವಶ್ಯಕತೆ ಇಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಆ್ಯಸ್ ಯೂಶ್ವಲ್ ನಾವು ಹೆಂಗೆ ಮಾಡ್ತೀವಿ ಬಜ್ಜಿ ಬೋಂಡ ಎಲ್ಲ, ಆ ಥರ. ಬೇಬಿಕಾರ್ನ ಎಣ್ಣೆನಲ್ಲಿ ತುಂಬ ಡೀಪ್ ಫ್ರೈ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಅದು ಆಲ್ಮೋಸ್ಟ್ ಸ್ಮೂತ್ ಇದ್ದೇ ಇರುತ್ತೆ. ಸೊ ಹಾಗೆ ಲೈಟಾಗಿ ಫ್ರೈ ಮಾಡಿ. ಬೇಗನೆ ಬೇಯುತ್ತೆ ಕೂಡ ಅದು, ಅಷ್ಟೊಂದು ಟೈಮೆಲ್ಲ ಹಿಡಿಯೋದಿಲ್ಲ. ಸೊ ಯಾರೆಲ್ಲ ವೆಜಿಟೇರಿಯನ್ಸ್ ಇದ್ದೀರಾ ಅವರಿಗೆ ನಾನು ಹೇಳೋದು, ಕಬಾಬ್ ಪೌಡರ್ನ ಸ್ಕಿಪ್ ಮಾಡಿ ನೀವು ಮೈದಾನ ಆ್ಯಡ್ ಮಾಡಿಕೊಂಡು ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. ಇದು ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನೋ ಅದೆಲ್ಲ ಸೇಮ್ ಇರುತ್ತೆ, ಬಟ್ ಕಬಾಬ್ ಪೌಡರ್ ಒಂದೇ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿರೋದು. ಎಲ್ಲ ಯೂಶ್ವಲಿ ಅದನ್ನು ತೋರಿಸ್ತಾ ಇರ್ತಾರೆ. ಸೊ ನಾನು ಸ್ವಲ್ಪ ಕಬಾಬ್ ಫ್ಲೇವರಲ್ಲಿ ಬೇಕು ಅಂದ್ಬಿಟ್ಟು ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಾಗಿತ್ತು, ಟ್ರೈ ಮಾಡಿ. ಯಾಕೆ ಟ್ರೈ ಮಾಡಬಾರ್ದು ಇದನ್ನು ಅಂತ ಮಾಡಿದ್ದು. ಸೊ ನಾವೇನು ಆಯಿಲ್ ಫುಡ್ ಜಾಸ್ತಿ ತಿನ್ನೋದಿಲ್ಲ. ಆಮೇಲೆ ಅದನ್ನು ಹೇಳಬೇಡಿ, ಯಾವಾಗಲೂ ಆಯಿಲ್ದೇ ತೋರಿಸ್ತೀರಾ ರೋಸ್ಟ್ ಆಗಿರೋದು ಅಂತ. ಈ ಬಜ್ಜಿ ಬೋಂಡ ಎಲ್ಲ ನಾರ್ಮಲ್ ಆಗಿ ತಿಂತೀವಲ್ಲ, ಆ ಥರ ಯಾವಾಗಾದರೂ ಬೇಕನ್ನಿಸ್ತಾಕ ಈ ಥರ ಮಾಡ್ಕೊಂಡು ತಿಂತೀವಿ. ಸೊ ಹೀಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.